ಸ್ನೇಹಿತರೆ, ಬೇರೇಗೌಡ ನಗರದಿಂದ ರವಿಕುಮಾರ್ ಅವರು ಕರೆ ಮಾಡಿದರು. ನಮ್ಮ ಮನೆ ಗೇಟ್ ಒಳಗಡೆ ಒಂದು ಅವಸರ ಕೊಟ್ಟಿದೆ ಅಂತ. ಇದು ಬಂದು ವಿಷರಹಿತ ತೋಳದಾವು. ನಮ್ಮ ಗ್ರಾಮೀಣ ಭಾಗದಲ್ಲಿ ಇದನ್ನ ಕಟ್ಟಿಗೆ ಹಾವು ಅಥವಾ ಕಂದು ಬಳ್ಳಿ ಹಾವು ಅಂತ ಕರೀತಾರೆ. ನಮ್ಮ ಆಂಗ್ಲ ಭಾಷೆಯಲ್ಲಿ ಇದನ್ನ ವೂಲ್ಫ್ ಸ್ನೇಕ್ ಅಂತ ಕರೀತಾರೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧಗಳು. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕಟ್ಟು ಹಾವು ಅಂತ ಭಾವಿಸ್ಕೊಳ್ಳೋದು ಹೆಚ್ಚು. ಇದು ಕಟ್ಟು ಹಾವಲ್ಲ, ವಿಷರಹಿತ ತೋಳದಾವು ಅಥವಾ ಕಟ್ಟಿಗೆ ಹಾವು, ಕಂದು ಬಳ್ಳಿ ಹಾವು. ಯಾವುದೇ ಒಂದು ಮನೆ ಆಗ್ಬೋದು, ಅಥವಾ ಒಂದು ಕಚೇರಿ ಆಗ್ಬೋದು, ಅಥವಾ ಒಂದು ಗಡನ್ ಆಗ್ಬೋದು. 10ರಿಂದ 15 ಹಳ್ಳಿ ಇದೆ ಅಂದರೆ ಒಂದು ತೋಳದಾವು ಇರ್ತದೆ. ಈ ಹಳ್ಳಿಗಳ ನಿಯಂತ್ರಣ ಮಾಡೋದು ಈ ಒಂದು ತೋಳದಾವು ಸಾಕಷ್ಟು ಪರಿಸರದಲ್ಲಿ ಕೆಲಸ ಮಾಡುತ್ತೆ. ಯಾವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಬಂಧ ಕಾಪಾಡಿ. ಎಲ್ಲಾದರೂ ಆಳ್ಕೊಂಡು ಬಂದಾಗ 8453 573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ಊರ ರಕ್ಷಕರಾದ ಸ್ನೇಕ್ ರೈವರ್ ನಂಬರ್ 9972 879 002, ಅಥವಾ ನಮ್ಮ ಸ್ನೇಕ್ ವೈತರ್ ನಂಬರು 9113692931, ಅಥವಾ ನಮ್ಮ ಆನಂದಿಯವರ ನಂಬರ್ 9731 906 369 ನಂಬರ್ ಕರೆ ಮಾಡಿದಾಗ ಅವರು ಸಹ ಅವ್ನು ಸಂರಕ್ಷಣೆ ಮಾಡ್ತಾರೆ. ಮತ್ತು ಯಾವುದೇ ವಿಷಕಾರಿ ಹಾವುಗಳು ಕರೆದಾಗ ದಯವಿಟ್ಟು ಯಾರು ನಾಟಿಗೆ ಆಗಲಿ ಮಾಟ ಮಾಂತ್ರಕ್ಕಾಗಲಿ ಹೋಗದೆ ನಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಉಚಿತವಾಗಿ ಆ್ಯಂಟಿಬಯೋಟಿಕ್ ಸಿಗುತ್ತೆ. ಜೀವಕ್ಕೇನು ಅಪಾಯ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಬಂಧ ಕಾಪಾಡಿ. ಧನ್ಯವಾದಗಳು. ನೀವು ಏನಂದರೆ ಆ ಚೀಲ ಹಾಕ್ಕೊಂಡು ಈಗ ಇಟ್ಕೊಳ್ರೋಣ, ಏನು ಮಾಡಲ್ಲ ಅಂತ ಹೇಳಿದ್ದು ನಿಮಗೆ. ಇವಾಗ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತದೆ ನೋಡ್ರಿ. ಇವಾಗ ಇವಾಗ ಸಿಕ್ಕಲ್ಲ ಆವಿದ್ದು. ಇಟ್ಕೊಳ್ರಿ ಬೀಳಲ್ಲಿ ಬನ್ನಿ, ನೀವು ಇಟ್ಕೊಳ್ರಿ. ಇದನ್ನ ಇಟ್ಕೊಳ್ರಿ, ಬಾಲ ಇಟ್ಕೊಳ್ಳಿ, ನೀವು ನಾನು ಇಟ್ಕೊತೀನಿ. ಬಾಲ ಬಾಲ ಹೋಗ್ಲಿ ಬಿಡ್ರಿ, ಏನು ಸಮಸ್ಯೆ ಇಲ್ಲ. ಕೊಡ್ರಮ್ಮ ಅದು ಆಯ್ತು. ಎಲ್ಲೋ ಇತ್ತು ಇವಾಗ ಅಂದ್ರೆ ಇಲ್ಲಿ ಬಂತು. ಅರ್ಥ ಆಯ್ತಾ? ಬನ್ನಿ ಇಲ್ಲಿ. ಬೇಡ, ಗೇಟ್ ಓಪನ್ ಆಗುತ್ತಾ? ಸ್ಲೈಡಿಂಗ್ ತಾನೇ? ಹಾಂ, ಹಂಗಾರೆ ಇರೋ ಒಂದು ನಿಮಿಷ. ಹಿಂಗೆ ಇಟ್ಕೊಣ. ತೆಗೀರಿ. ಹಂಗಾರೆ ಬಿದ್ದೋಗ್ತದೆ ಹಾವು ಇವಾಗ. ಮಾಡಿ ಸ್ನೇಹಿತರೆ, ಒಂದು ವಿಷರಹಿತ ತೋಳದಾವು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಇದು ಮುಖ್ಯ ಆಹಾರ ಒಂದು ಹಲ್ಲಿಗಳು ಮತ್ತು ಸಣ್ಣ ಸಣ್ಣ ಓಚಿಕೆತೆಗಳು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಹೇಳೋದನ್ನೆಲ್ಲ ಇದು ಸಾಮಾನ್ಯವಾಗಿ ಎಲ್ಲರೂ ಕಟ್ಟುವಂಥ ಭಾವಿಸ್ಕೊಳ್ಳೋದು ಹೆಚ್ಚು. ಇದು ಬಂದು ವಿಷರಹಿತ ತೋಳದಾವು ಅಥವಾ ಕಟ್ಟಿಗೆ ಹಾವು ಅಥವಾ ಕಂದು ಬಳ್ಳಿ ಹಾವು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಬಂಧ ಕಾಪಾಡಿ. ಧನ್ಯವಾದಗಳು.